ಸ್ಯಾಂಡಲ್ವುಡ್ನ ಹಿರಿಯ ನಟ ಉಮೇಶ್ ನಿಧನ ಹೊಂದಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ರು ನಟ ಉಮೇಶ್. ಹಲವು ದಿನಗಳಿಂದ ಚಿಕಿತ್ಸೆಯನ್ನ ಕೂಡ ಪಡೆದುಕೊಳ್ತಾ ಇದ್ರು. ಈಗ ನಿಧನರಾಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದಂತ ಸ್ಯಾಂಡಲ್ವುಡ್ನ ಹಿರಿಯ ನಟ ಉಮೇಶ್ ನಿಧನರಾಗಿದ್ದಾರೆ. ಕಿದ್ವಾಯಿ ಆಸ್ಪತ್ರೆಗೆ ದಾಖಲಿಸಿ ಅವರಿಗೆ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ನಿಧನ ಹೊಂದಿದ್ದಾರೆ. ಸುಮಾರು 6 ದಶಕಗಳ ಕಾಲ ವೃತ್ತಿ ಜೀವನವನ್ನ ಮಾಡಿದಂಥವರು, ಕನ್ನಡ ಸಿನಿಮಾದಲ್ಲಿ ತಮ್ಮದೇ ಆದಂಥ ಛಾಪನ್ನ ಮೂಡಿಸಿದಂಥವರು, ಅನೇಕ ವಿಭಿನ್ನ ಪಾತ್ರಗಳ ಮೂಲಕ ಜನರಿಗೆ ಚಿರಪರಿಚಿತರಾದಂಥವರು. ಅವರದೇ ರೀತಿಯ ವಿಶಿಷ್ಟವಾದಂತಹ ಸಂಭಾಷಣೆ, ಅವರದೇ ರೀತಿಯ ವಿಶಿಷ್ಟವಾದಂತಹ ಮುಖಭಾವ, ಹಾಸ್ಯ, ಸಮಯ ಪ್ರಜ್ಞೆ ಇದೆಲ್ಲದಕ್ಕೂ ಹೆಸರುವಾಸಿಯಾಗಿದ್ರು. 80 ವರ್ಷ ವಯಸ್ಸಾಗಿತ್ತು ಅವರಿಗೆ. ಸುಮಾರು ಸಿನಿಮಾಗಳಲ್ಲಿ ನಟಿಸಿದ್ರು. ಭಾಗ್ಯವಂತರಾಗಿರಬಹುದು, ಭೂಮಿಗೆ ಬಂದ ಭಗವಂತ ಆಗಿರಬಹುದು, ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಂತ ಹಿರಿಯ ನಟ ಉಮೇಶ್ ಇನ್ನಿಲ್ಲ ಅನ್ನುವಂತ ಮಾಹಿತಿ ಇದೆ. ಒಂದಷ್ಟು ಸಿನಿಮಾಗಳು ಬಹಳ ಫೇಮಸ್ ಆಗಿದ್ವು. ಅವರ ಒಂದಷ್ಟು ಡೈಲಾಗ್ಗಳು ಕೂಡ ಫೇಮಸ್ ಆಗಿದ್ವು. ಒಂದಷ್ಟು ಕ್ಯಾರೆಕ್ಟರ್ಗಳು ಕೂಡ ಬಹಳ ನೋಟೇಬಲ್ ಅನಿಸಿದ್ವು. ಈಗ ಚಿಕಿತ್ಸೆ ಫಲಿಸದೆ ಹಿರಿಯ ನಟ ಉಮೇಶ್ ನಿಧನರಾಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಹಲವು ದಿನಗಳಿಂದ ಚಿಕಿತ್ಸೆಯನ್ನ ಕೂಡ ಪಡೆದುಕೊಳ್ತಾ ಇದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ. ಸ್ಯಾಂಡಲ್ವುಡ್ನ ಹಿರಿಯ ನಟ ಉಮೇಶ್ ನಿಧನ ಹೊಂದಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ರು ನಟ ಉಮೇಶ್. ಹಲವು ದಿನಗಳಿಂದ ಚಿಕಿತ್ಸೆಯನ್ನ ಕೂಡ ಪಡೆದುಕೊಳ್ತಾ ಇದ್ರು. ಈಗ ನಿಧನರಾಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ಸ್ಯಾಂಡಲ್ವುಡ್ನ ಹಿರಿಯ ನಟ ಉಮೇಶ್ ನಿಧನರಾಗಿದ್ದಾರೆ. ಕಿದ್ವಾಯಿ ಆಸ್ಪತ್ರೆಗೆ ದಾಖಲಿಸಿ ಅವರಿಗೆ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ನಿಧನ ಹೊಂದಿದ್ದಾರೆ. ಸುಮಾರು 6 ದಶಕಗಳ ಕಾಲ ವೃತ್ತಿ ಜೀವನವನ್ನ ಮಾಡಿದಂಥವರು, ಕನ್ನಡ ಸಿನಿಮಾದಲ್ಲಿ ತಮ್ಮದೇ ಆದಂಥ ಛಾಪನ್ನ ಮೂಡಿಸಿದಂಥವರು, ಅನೇಕ ವಿಭಿನ್ನ ಪಾತ್ರಗಳ ಮೂಲಕ ಜನರಿಗೆ ಚಿರಪರಿಚಿತರಾದಂಥವರು. ಅವರದೇ ರೀತಿಯ ವಿಶಿಷ್ಟವಾದಂತಹ ಸಂಭಾಷಣೆ, ಅವರದೇ ರೀತಿಯ ವಿಶಿಷ್ಟವಾದಂತಹ ಮುಖಭಾವ, ಹಾಸ್ಯ, ಸಮಯ ಪ್ರಜ್ಞೆ ಇದೆಲ್ಲದಕ್ಕೂ ಹೆಸರುವಾಸಿಯಾಗಿದ್ರು. 80 ವರ್ಷ ವಯಸ್ಸಾಗಿತ್ತು ಅವರಿಗೆ. ಸುಮಾರು ಸಿನಿಮಾಗಳಲ್ಲಿ ನಟಿಸಿದ್ರು. ಭಾಗ್ಯವಂತರಾಗಿರಬಹುದು, ಭೂಮಿಗೆ ಬಂದ ಭಗವಂತ ಆಗಿರಬಹುದು, ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಂತ ಹಿರಿಯ ನಟ ಉಮೇಶ್ ಇನ್ನಿಲ್ಲ ಅನ್ನುವಂತ ಮಾಹಿತಿ ಇದೆ. ಒಂದಷ್ಟು ಸಿನಿಮಾಗಳು ಬಹಳ ಫೇಮಸ್ ಆಗಿದ್ವು. ಅವರ ಒಂದಷ್ಟು ಡೈಲಾಗ್ಗಳು ಕೂಡ ಫೇಮಸ್ ಆಗಿದ್ವು. ಒಂದಷ್ಟು ಕ್ಯಾರೆಕ್ಟರ್ಗಳು ಕೂಡ ಬಹಳ ನೋಟೇಬಲ್ ಅನಿಸಿದ್ವು. ಈಗ ಚಿಕಿತ್ಸೆ ಫಲಿಸದೆ ಹಿರಿಯ ನಟ ಉಮೇಶ್ ನಿಧನರಾಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಹಲವು ದಿನಗಳಿಂದ ಚಿಕಿತ್ಸೆಯನ್ನ ಕೂಡ ಪಡೆದುಕೊಳ್ತಾ ಇದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ. ಸ್ಯಾಂಡಲ್ವುಡ್ನ ಹಿರಿಯ ನಟ ಉಮೇಶ್ ನಿಧನ ಹೊಂದಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ರು ನಟ ಉಮೇಶ್. ಹಲವು ದಿನಗಳಿಂದ ಚಿಕಿತ್ಸೆಯನ್ನ ಕೂಡ ಪಡೆದುಕೊಳ್ತಾ ಇದ್ರು. ಈಗ ನಿಧನರಾಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ಸ್ಯಾಂಡಲ್ವುಡ್ನ ಹಿರಿಯ ನಟ ಉಮೇಶ್ ನಿಧನರಾಗಿದ್ದಾರೆ. ಕಿದ್ವಾಯಿ ಆಸ್ಪತ್ರೆಗೆ ದಾಖಲಿಸಿ ಅವರಿಗೆ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ನಿಧನ ಹೊಂದಿದ್ದಾರೆ. ಸುಮಾರು 6 ದಶಕಗಳ ಕಾಲ ವೃತ್ತಿ ಜೀವನವನ್ನ ಮಾಡಿದಂಥವರು, ಕನ್ನಡ ಸಿನಿಮಾದಲ್ಲಿ ತಮ್ಮದೇ ಆದಂಥ ಛಾಪನ್ನ ಮೂಡಿಸಿದಂಥವರು, ಅನೇಕ ವಿಭಿನ್ನ ಪಾತ್ರಗಳ ಮೂಲಕ ಜನರಿಗೆ ಚಿರಪರಿಚಿತರಾದಂಥವರು. ಅವರದೇ ರೀತಿಯ ವಿಶಿಷ್ಟವಾದಂತಹ ಸಂಭಾಷಣೆ, ಅವರದೇ ರೀತಿಯ ವಿಶಿಷ್ಟವಾದಂತಹ ಮುಖಭಾವ, ಹಾಸ್ಯ, ಸಮಯ ಪ್ರಜ್ಞೆ ಇದೆಲ್ಲದಕ್ಕೂ ಹೆಸರುವಾಸಿಯಾಗಿದ್ರು. 80 ವರ್ಷ ವಯಸ್ಸಾಗಿತ್ತು ಅವರಿಗೆ. ಸುಮಾರು ಸಿನಿಮಾಗಳಲ್ಲಿ ನಟಿಸಿದ್ರು. ಭಾಗ್ಯವಂತರಾಗಿರಬಹುದು, ಭೂಮಿಗೆ ಬಂದ ಭಗವಂತ ಆಗಿರಬಹುದು, ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಂತ ಹಿರಿಯ ನಟ ಉಮೇಶ್ ಇನ್ನಿಲ್ಲ ಅನ್ನುವಂತ ಮಾಹಿತಿ ಇದೆ. ಒಂದಷ್ಟು ಸಿನಿಮಾಗಳು ಬಹಳ ಫೇಮಸ್ ಆಗಿದ್ವು. ಅವರ ಒಂದಷ್ಟು ಡೈಲಾಗ್ಗಳು ಕೂಡ ಫೇಮಸ್ ಆಗಿದ್ವು. ಒಂದಷ್ಟು ಕ್ಯಾರೆಕ್ಟರ್ಗಳು ಕೂಡ ಬಹಳ ನೋಟೇಬಲ್ ಅನಿಸಿದ್ವು. ಈಗ ಚಿಕಿತ್ಸೆ ಫಲಿಸದೆ ಹಿರಿಯ ನಟ ಉಮೇಶ್ ನಿಧನರಾಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಹಲವು ದಿನಗಳಿಂದ ಚಿಕಿತ್ಸೆಯನ್ನ ಕೂಡ ಪಡೆದುಕೊಳ್ತಾ ಇದ್ರು ಅನ್ನುವಂಥದ್ದು
ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ. ಸ್ಯಾಂಡಲ್ವುಡ್ನ ಹಿರಿಯ ನಟ ಉಮೇಶ್ ನಿಧನ ಹೊಂದಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದ. ಅನಾರೋಗ್ಯದಿಂದ ಬಳಲ್ತಾ ಇದ್ರು ನಟ ಉಮೇಶ್. ಹಲವು ದಿನಗಳಿಂದ ಚಿಕಿತ್ಸೆಯನ್ನ ಕೂಡ ಪಡೆದುಕೊಳ್ತಾ ಇದ್ರು. ಈಗ ನಿಧನರಾಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ಸ್ಯಾಂಡಲ್ವುಡ್ನ ಹಿರಿಯ ನಟ ಉಮೇಶ್ ನಿಧನರಾಗಿದ್ದಾರೆ. ಕಿದ್ವಾಯಿ ಆಸ್ಪತ್ರೆಗೆ ದಾಖಲಿಸಿ ಅವರಿಗೆ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ನಿಧನ ಹೊಂದಿದ್ದಾರೆ. ಸುಮಾರು 6 ದಶಕಗಳ ಕಾಲ ವೃತ್ತಿ ಜೀವನವನ್ನ ಮಾಡಿದಂಥವರು, ಕನ್ನಡ ಸಿನಿಮಾದಲ್ಲಿ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿದಂಥವರು, ಅನೇಕ ವಿಭಿನ್ನ ಪಾತ್ರಗಳ ಮೂಲಕ ಜನರಿಗೆ ಚಿರಪರಿಚಿತರಾದಂಥವರು. ಅವರದೇ ರೀತಿಯ ವಿಶಿಷ್ಟವಾದಂತಹ ಸಂಭಾಷಣೆ, ಅವರದೇ ರೀತಿಯ ವಿಶಿಷ್ಟವಾದಂತಹ ಮುಖಭಾವ, ಹಾಸ್ಯ, ಸಮಯ ಪ್ರಜ್ಞೆ ಇದೆಲ್ಲದಕ್ಕೂ ಹೆಸರುವಾಸಿಯಾಗಿದ್ರು. 80 ವರ್ಷ ವಯಸ್ಸಾಗಿತ್ತು ಅವರಿಗೆ. ಸುಮಾರು ಸಿನಿಮಾಗಳಲ್ಲಿ ನಟಿಸಿದ್ರು. ಭಾಗ್ಯವಂತರಾಗಿರಬಹುದು, ಭೂಮಿಗೆ ಬಂದ ಭಗವಂತ ಆಗಿರಬಹುದು, ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಂತ ಹಿರಿಯ ನಟ ಉಮೇಶ್ ಇನ್ನಿಲ್ಲ ಅನ್ನುವಂತ ಮಾಹಿತಿ ಇದೆ. ಒಂದಷ್ಟು ಸಿನಿಮಾಗಳು ಬಹಳ ಫೇಮಸ್ ಆಗಿದ್ವು. ಅವರ ಒಂದಷ್ಟು ಡೈಲಾಗ್ಗಳು ಕೂಡ ಫೇಮಸ್ ಆಗಿದ್ವು. ಒಂದಷ್ಟು ಕ್ಯಾರೆಕ್ಟರ್ಗಳು ಕೂಡ ಬಹಳ ನೋಟೇಬಲ್ ಅನಿಸಿದ್ವು. ಈಗ ಚಿಕಿತ್ಸೆ ಫಲಿಸದೆ ಹಿರಿಯ ನಟ ಉಮೇಶ್ ನಿಧನರಾಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಹಲವು ದಿನಗಳಿಂದ ಚಿಕಿತ್ಸೆಯನ್ನ ಕೂಡ ಪಡೆದುಕೊಳ್ತಾ ಇದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ. ಸ್ಯಾಂಡಲ್ವುಡ್ನ ಹಿರಿಯ ನಟ ಉಮೇಶ್ ನಿಧನ ಹೊಂದಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದ. ಅನಾರೋಗ್ಯದಿಂದ ಬಳಲ್ತಾ ಇದ್ರು ನಟ ಉಮೇಶ್. ಹಲವು ದಿನಗಳಿಂದ ಚಿಕಿತ್ಸೆಯನ್ನ ಕೂಡ ಪಡೆದುಕೊಳ್ತಾ ಇದ್ರು. ಈಗ ನಿಧನರಾಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ಸ್ಯಾಂಡಲ್ವುಡ್ನ ಹಿರಿಯ ನಟ ಉಮೇಶ್ ನಿಧನರಾಗಿದ್ದಾರೆ. ಕಿದ್ವಾಯಿ ಆಸ್ಪತ್ರೆಗೆ ದಾಖಲಿಸಿ ಅವರಿಗೆ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ನಿಧನ ಹೊಂದಿದ್ದಾರೆ. ಸುಮಾರು 6 ದಶಕಗಳ ಕಾಲ ವೃತ್ತಿ ಜೀವನವನ್ನ ಮಾಡಿದಂಥವರು, ಕನ್ನಡ ಸಿನಿಮಾದಲ್ಲಿ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿದಂಥವರು, ಅನೇಕ ವಿಭಿನ್ನ ಪಾತ್ರಗಳ ಮೂಲಕ ಜನರಿಗೆ ಚಿರಪರಿಚಿತರಾದಂಥವರು. ಅವರದೇ ರೀತಿಯ ವಿಶಿಷ್ಟವಾದಂತಹ ಸಂಭಾಷಣೆ, ಅವರದೇ ರೀತಿಯ ವಿಶಿಷ್ಟವಾದಂತಹ ಮುಖಭಾವ, ಹಾಸ್ಯ, ಸಮಯ ಪ್ರಜ್ಞೆ ಇದೆಲ್ಲದಕ್ಕೂ ಹೆಸರುವಾಸಿಯಾಗಿದ್ರು. 80 ವರ್ಷ ವಯಸ್ಸಾಗಿತ್ತು ಅವರಿಗೆ. ಸುಮಾರು ಸಿನಿಮಾಗಳಲ್ಲಿ ನಟಿಸಿದ್ರು. ಭಾಗ್ಯವಂತರಾಗಿರಬಹುದು, ಭೂಮಿಗೆ ಬಂದ ಭಗವಂತ ಆಗಿರಬಹುದು, ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಂತ ಹಿರಿಯ ನಟ ಉಮೇಶ್ ಇನ್ನಿಲ್ಲ ಅನ್ನುವಂತ ಮಾಹಿತಿ ಇದೆ. ಒಂದಷ್ಟು ಸಿನಿಮಾಗಳು ಬಹಳ ಫೇಮಸ್ ಆಗಿದ್ವು. ಅವರ ಒಂದಷ್ಟು ಡೈಲಾಗ್ಗಳು ಕೂಡ ಫೇಮಸ್ ಆಗಿದ್ವು. ಒಂದಷ್ಟು ಕ್ಯಾರೆಕ್ಟರ್ಗಳು ಕೂಡ ಬಹಳ ನೋಟೇಬಲ್ ಅನಿಸಿದ್ವು. ಈಗ ಚಿಕಿತ್ಸೆ ಫಲಿಸದೆ ಹಿರಿಯ ನಟ ಉಮೇಶ್ ನಿಧನರಾಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಹಲವು ದಿನಗಳಿಂದ ಚಿಕಿತ್ಸೆಯನ್ನ ಕೂಡ ಪಡೆದುಕೊಳ್ತಾ ಇದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ.